ಬಿಟ್ಟರೆ ಉಳಿದ ಎಲ್ಲ ಪಕ್ಷಗಳು ಶಿಕ್ಷಣಕ್ಕೆ ಆದ್ಯತೆ ಕೊಟ್ಟಿಲ್ಲ ಅಂತ ನಿರ್ದಯಿಂದ ಹೇಳಬೇಕಾಗಿದೆ. ಕೇವಲ ತಮ್ಮ ಬಜೆಟ್ನಲ್ಲಿ -2% ನಮ್ಮ ಅಂಬೇಡ್ಕರ್ ಕನಸನ್ನೆಲ್ಲ ನಾಶ ಮಾಡಿದಂಥವ್ರು ಎಲ್ಲ ಸರ್ಕಾರಗಳು, ಕಾಂಗ್ರೆಸ್ ಅಂತ ಹೇಳಿದ್ರೆ ಇವತ್ತಿನ BJP ಸರ್ಕಾರವರೆಗೆ ಎಕ್ಸೆಪ್ಟ್ ಆಮ್ ಆದ್ಮಿ. ಯಾಕಂದರೆ ಅವ್ರು ಖರ್ಚು ಮಾಡಿದರು, ಸ್ಕೂಲ್ಗಳನ್ನು ಬೆಳೆಸಿದರು, ಸರ್ಕಾರಿ ಶಾಲೆಗಳನ್ನು ಖಾಸಗಿ ಶಾಲೆಗಳಿಂದ ಉನ್ನತ ಮಟ್ಟಕ್ಕೆ ತೋರಿಸಿದ್ರು. 10+2ನಲ್ಲಿ ಎಷ್ಟು ವರ್ಕ್ ಮಾಡಿ ತೋರಿಸಿದ್ರು ಅಂದ್ರೆ ನಿಜವಾಗಿ ಅವ್ರದ್ದು ಆಗಬೇಕಾಯ್ತಿಲ್ಲ. ಅದು ದುರಂತ ಇಲ್ಲಿಯ ವ್ಯವಸ್ಥೆ ಏನೈತಿಲ್ಲ, ಬೇರೆ ಮಟ್ಟದ ಜಾತಿಯ ವ್ಯವಸ್ಥೆ ಏನೈತಲ್ಲ ಅದನ್ನು ಹಾಕಿಕೊಳ್ಳಲಿಲ್ಲ. ಬೇರೆ ಬೇರೆ ರೂಪದಲ್ಲಿ ಅದನ್ನು ಅಟ್ಯಾಕ್ ಮಾಡಿ ಕೆಳಗೆ ಸರಿಸ್ತು ಅನ್ನೋದನ್ನು ನಾವು ಗಮನಿಸಬೇಕಾಗಿದೆ. ಸ್ವತಃ ಅಂಬೇಡ್ಕರ್ ಅವರಿಂದನೂ ಸಹಿತ ಕೆಲವೊಂದು ವಿಷಯಗಳನ್ನು ಕಸಿಕೊಂಡ್ರು ಅನ್ನೋದು. ಯಾಕಂದರೆ ಡೈರೆಕ್ಟ್ ಪ್ರಿನ್ಸಿಪಾಲ್ಸನ್ನು ಗಾಂಧೀಜಿ ವಿಚಾರಧಾರೆಗಳಲ್ಲಿ ಭಾಳ ಇದ್ದಾವೆ, ಅವುಗಳನ್ನು ಹಕ್ಕುಗಳಲ್ಲಿ ಹಾಕಬೇಕಾಗಿತ್ತು. ದುರಂತ ಅದು ನಿಮ್ಮ ಡೈರೆಕ್ಟ್ ಪ್ರಿನ್ಸಿಪಲ್ದಾಗ ಹಾಕಿ ಅವುಗಳನ್ನು ವೀಕ್ ಮಾಡಿಸ್ಲಿಕ್ಕೆ ಹೆಚ್ಚಿದ್ರು ಇಲ್ಲಿ ಅಂದಿನ ವ್ಯವಸ್ಥೆಗಳು ಅಂತ. ನಾನು ಹೇಳೋ ಉದ್ದೇಶ ಇಲ್ಲಿ ಏನಪ್ಪ ಅಂತಂದ್ರೆ, ನಿಜವಾಗಿಯೂ ಅದ್ಭುತವಾದ ಸಂವಿಧಾನ ಕೊಟ್ಟರು. ಅತಿ 543 MP ಬಂದರು. ಮೂಲ ಸಂವಿಧಾನ ಬದಲು ಮಾಡಲಿಕ್ಕೆ ಆಗದಂಗೆ ಬರೆದು ಕೊಟ್ಟರು ನಮಗೆ. ಆದರೆ ನಮ್ಮ ಇವತ್ತಿನ ಅನೇಕ ಸರ್ಕಾರಗಳು ಮೆಜಾರಿಟಿ ಹೆಚ್ಚು ಅದನ್ನು ಬದಲು ಮಾಡಿಸ್ಬೇಕು ಅನ್ನೋ ಪ್ರಯತ್ನ ಮಾಡಿದ್ದೀನಿ, ಸುಳ್ಳಲ್ಲ. ಸಂವಿಧಾನ ಹಠಾವು ಮಾಡುವಂಥದ್ದು, ದೂರ ಸರಿಸುವಂಥ ಪ್ರಯತ್ನ ಮಾಡಿ ನೋಡಿದರು, ಅವ್ಯಾವೂ ಸಾಧ್ಯ ಇಲ್ಲ ಅನ್ನೋದು ಇವತ್ತು ಕನ್ಫರ್ಮ್ ಆಗಿದೆ ಅವ್ರಿಗೆ. ಯಾಕಂದರೆ ಇವತ್ತಿನ ಭಾರತದಲ್ಲಿ 85% ಹಿಂದುಳಿದವರು, ಅಲ್ಪಸಂಖ್ಯಾತರು, ದಲಿತರು, ಜೊತೆಗೆ ಆದಿವಾಸಿಗಳು ಇರೋದ್ರಿಂದಾಗೆ ಇಲ್ಲೇ ಪೂರ್ಣ ಪ್ರಮಾಣದ ಏನಪ್ಪ ಅಂತಂದ್ರೆ ನಾವು ಸರ್ಕಾರವನ್ನು ರಚಿಸಲಿಕ್ಕೆ ಸಾಧ್ಯ ಇಲ್ಲ. ಇವ್ರದ್ದೆಲ್ಲ